ಸೊ ಈ ಹಿನ್ನೆಲೆಯಲ್ಲಿ ನಾವು ಇವರನ್ನು ವೋಟ್ ಆಫ್ ಸೀಕ್ರೆಸಿಯನ್ನು ವೈಲೇಟ್ ಮಾಡಿದ್ದಾರೆ, ಆ ವೋಟನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ ನಾವು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ್ವಿ. ಸೊ ರೂಲ್ 39 ಆಫ್ ಕಾಂಡಕ್ಟ್ ಆಫ್ ಎಲೆಕ್ಷನ್ಸ್ ರೂಲ್ಸ್ 1961 ಪ್ರಕಾರ ಸೊ ಯಾವ ಅಬ್ಜೆಕ್ಷನ್ಸ್ ಸೊ ರೂಲ್ಸಲ್ಲಿ ರೂಲ್ಸ್ 39 ಅದರಲ್ಲಿ ರೈಸ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಏನಿವೆ ಇದರಲ್ಲಿ ಸ್ಪಷ್ಟ ಇದೆ. ಮೊದಲನೆಯದು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಯತ್ನಾಳ್ರವರು ಈ ಒಂದು ಚುನಾವಣಾ ಕಾಯ್ದೆಯ ಅನೇಕ ಕಲಂಗಳನ್ನು ಇವತ್ತು ವೈಲೇಟ್ ಮಾಡಿದ್ದಾರೆ. ಸೊ ಇವರಿಗೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಆ ಮತದಾರರಿಗೆ ಸಂವಿಧಾನದ ಮೇಲೆ ಚುನಾವಣಾ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲದೆ ಇರತಕ್ಕಂಥದ್ದು ಇದರಲ್ಲಿ ಸ್ಪಷ್ಟ ಇದೆ. ಸೊ ಇವತ್ತು ಇದನ್ನು ಅಲ್ಟಿಮೇಟ್ಲಿ ಅವರು ಸಾರಾಸಗಟಾಗಿ ರಿಜೆಕ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಟ್ ಈಸ್ ಎನ್ ಇಶ್ಯೂ ವಿಚ್ ಹ್ಯಾಸ್ ಟು ಬಿ ಅಡ್ಜುಡಿಕೇಟೆಡ್ ಬೈ ದ ಕೋರ್ಟ್. ಯಾರಾದರೂ ಸಹ ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಇದೆ, ಅದನ್ನು ಅಲ್ಟಿಮೇಟ್ಲಿ ಕಾಸ್ ಆಫ್ ಆ್ಯಕ್ಷನ್ ಇರ್ತಕ್ಕಂಥ ಹಿನ್ನೆಲೆ ಇದೆ. ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು ಭಾಳಷ್ಟು ಮಾತನಾಡ್ತಾರೆ ಮತ್ತು ಅವರ ಮತದಾರರು ಭಾಳಷ್ಟು ಮಾತನಾಡ್ತಾರೆ. ಶಾಸಕರಾಗಿರುವಂಥವ್ರು ಅವರಿಗೆ ಸಂವಿಧಾನದ ಮೇಲಾಗಲಿ ಚುನಾವಣಾ ಪ್ರಕ್ರಿಯೆ ಮೇಲಾಗಲಿ ಅಥವಾ ಚುನಾವಣಾ ಕಾನೂನಿನ ಮೇಲಾಗಲಿ ಅವರಿಗೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು, ಆ ಎಲ್ಲ ಕಾನೂನುಗಳನ್ನು ಗಾಳಿಗೆ ತೂರಿ ಅವರನ್ನು ಜಯಗಳಿಸ್ತಕ್ಕಂಥದಕ್ಕೆ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಇದು ಅತ್ಯಂತ ಖಂಡನೀಯ. ಇದರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಎಲೆಕ್ಷನ್ ಕಮಿಷನ್ಗೆ ನಾವು ಒತ್ತಾಯ ಮಾಡಿದ್ವಿ. ಯಾವುದು ನೋಡಿ, ಅವರೇ ಹೇಳಿದ್ದಾರಲ್ಲ, ಅದು ವೋಟ್ ಆಫ್ ಸೀಕ್ರೆಸಿ ಅಂತ ಹೇಳಿದ್ರೆ ಯಾರು ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು, ಅದು ಕಾನೂನು ಇರುವಂಥದ್ದು. ಸೊ ಹಾಗಾಗಿ ಇವರೇನಾದ್ರು ಒಂದು ಪತ್ರನೇ ಬರೆದಿದ್ದಾರೆ, ಹೊರಗೂ ಹೇಳಬಾರ್ದು, ಎಲ್ಲೂ ಸಹ ಹೇಳಬಾರ್ದು. ವೋಟ್ ಆಫ್ ಸೀಕ್ರೆಸಿ ಅಂದ್ರೆ ಏನು? ಗೌಪ್ಯತೆಯನ್ನು ಕಾಪಾಡಬೇಕಾಗುತ್ತೆ. ಆ ಗೌಪ್ಯತೆಯನ್ನು ಇವತ್ತು ವೈಲೇಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ರೋಲ್ ಇದೆ, ಕ್ಯಾಂಡಿಡೇಟ್ನ ರೋಲ್ ಇದೆ ಮತ್ತು ಮತದಾರರ ರೋಲ್ ಇದೆ. ಸೊ ಮುಕ್ತವಾದಂಥ ಚುನಾವಣೆ ನಡೆಸಬೇಕಾಗಿರುವಂಥದ್ದು ಚುನಾವಣಾ ಆಯೋಗದ್ದು ಇದೆ, ರಿಟರ್ನಿಂಗ್ ಆಫೀಸರ್ದು ಇದೆ. ಆಮೇಲೆ ಆ ಪೋಲಿಂಗ್ ಸ್ಟೇಷನಲ್ಲೇ ಅವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಪತ್ರ ಮತ್ತು ಬರೆದಿರ್ತಕ್ಕಂಥದ್ದನ್ನು. ಸೊ ಹಾಗಾಗಿ ಸೊ ಏನಿವೆ ಇವರಿಗೆ ಭಾರತೀಯ ಜನತಾ ಪಾರ್ಟಿಯವರಿಗೆ, ಅವರ ಕ್ಯಾಂಡಿಡೇಟ್ಗೆ ಮತ್ತು ಅವರ ವೋಟರ್ಸ್ಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಚುನಾವಣಾ ಪ್ರಕ್ರಿಯೆ ಮೇಲೆ ನಂಬಿಕೆ ಇಲ್ಲ. ಮತ್ತು ಅವರು ಹೇಳ್ತಾರೆ ಕಳ್ಳರಿದ್ದಾರೆ ಭಾರತೀಯ ಜನತಾ, ಇದೇ ಪದ ಅವರು ಬಳಸಿರೋವಂಥದ್ದನ್ನು ಸಹ. ಸೊ ನಾನೇನಾದರೂ ಇದನ್ನು ಡಿಸ್ಕ್ಲೋಸ್ ಮಾಡೋದಾದರೆ ನನ್ನನ್ನು ಕಾಂಗ್ರೆಸ್ನವರಿಗೆ ವೋಟ್ ಹಾಕಿದ್ದೀರಿ ಅಂಥೇಳಿ ಹೇಳಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಪತ್ರ ಬರೆದಿದ್ದೀನಿ ಅಂತೇಳಿ ಯತ್ನಾಳ್ರವರು ಹೇಳಿದ್ದಾರೆ. ಥ್ಯಾಂಕ್ ಯು.